ದೇವರಿಗೆ ಮುತ್ತು ಕೊಡ್ತಾರೆ. ಇದೆಲ್ಲ ಸಂಸ್ಕಾರ ವಿಹೀನವಾದ ಆಚರಣೆಗಳು. ಯಾಕೆ ಮಾಡಬಾರ್ದು ಒಂದು ಕೈಯಲ್ಲಿ? ಕೃಷ್ಣನೇ ಆ ಸೂಚನೆ ಕೊಟ್ಟಂತಹ ಶ್ಲೋಕ, ಏಕಹಸ್ತ ನಮಸ್ಕಾರ ಏಕಾಚೈವ ಪ್ರದಕ್ಷಿಣಾ ಅಕಾಲೇ ದರ್ಶನಂ ವಿಷ್ಣೋ ಹಂತಿ ಪುಣ್ಯಂ ಪುರಾಕೃತಂ. ದೇವರ ನಮಸ್ಕಾರ ಮಾಡಿ, ದೇವರಿಗೆ ಪ್ರದಕ್ಷಿಣೆ ಹಾಕಿ, ದೇವರ ದರ್ಶನ ಮಾಡಿಯೂ ಪಾಪ ಗಳಿಸ್ಕೊಳ್ಬೋದು. ಅಲ್ಲ, ದೇವರ ದರ್ಶನ ಮಾಡಿದರೆ, ಪ್ರದಕ್ಷಿಣೆ ಹಾಕಿದರೆ, ಅವನನ್ನು ನಮಸ್ಕಾರ ಮಾಡಿದರೆ ಪಾಪ ಹೇಗೆ ಅಂದರೆ, ಏನು ಮಾಡಬೇಕು ಅಂತ ಹೇಳ್ತಾರೆ, ವಿಪರೀತವಾಗಿ ಮಾಡಿದರೆ ಪಾಪವೇ ಬರ್ತದೆ. ಎರಡು ಕೈಯಲ್ಲಿ ನಮಸ್ಕಾರ ಮಾಡಬೇಕು, ಉತ್ತರೀಯ ಮೈಮೇಲಿರಬಾರದು. ನಮಸ್ಕಾರ ಮಾಡಬೇಕಾದ್ರೆ ಎರಡು ಕೈಗಳನ್ನು ಜೋಡಿಸಿ ಎದೆ ಹತ್ತಿರ ತಂದುಕೊಂಡು ನಮಸ್ಕಾರ ಮಾಡಬೇಕು. ಏಕಹಸ್ತ ನಮಸ್ಕಾರ, ಒಂದೇ ಕೈಯಿಂದ ನಮಸ್ಕಾರ ಮಾಡಿದರೆ ಪುರಾಕೃತಂ ಪುಣ್ಯಂ ಹಂತಿ, ಹಿಂದೆ ಮಾಡಿದ ಪುಣ್ಯವು ನಾಶ ಆಗಿ ಹೋಗ್ತದೆ. ಅದು ಪುಣ್ಯ ನಾಶ ಆಗೋದ್ರೆಂದ್ರೇನು? ಪುಣ್ಯದಿಂದ ಬರಬೇಕಾದ ಸುಖ ಬರಲ್ಲ ಅಷ್ಟೆ. ಇನ್ನ ಏಕಾಚೈವ ಪ್ರದಕ್ಷಿಣಾ, ಪ್ರದಕ್ಷಿಣೆಯನ್ನು ನಿಧಾನವಾಗಿ 9 ತಿಂಗಳ ಗರ್ಭಿಣಿ ಒಂದು ದೊಡ್ಡ ಬಿಂದಿಗೆ, ಇವತ್ತಿಂದಲ್ಲ ಹಿಂದಿನ ಕಾಲದ ದೊಡ್ಡ ಬಿಂದಿಗೆ ತುಂಬ ನೀರು ಹಿಡಿದುಕೊಂಡು ಮೆಲ್ಲಗೆ ಹೇಗೆ ನಡೀತಾಳೋ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಮೆಲ್ಲಗೆ ನಡಿಬೇಕು. ಕೈಗಳನ್ನು ಜೋಡಿಸಿರಬೇಕು, ಮನಸ್ಸಲ್ಲಿ ಪರಮಾತ್ಮನ ಚಿಂತನೆ, ಬಾಯಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಹೋಗಬೇಕು. ಇವತ್ತು ನೋಡಿದರೆ ನನಗೆ ಈ ರಿಪಬ್ಲಿಕ್ ಡೇ ದಿವಸ ಮಾರ್ಚ್ ಪಾಸ್ಟ್ ವೇಗವಾಗಿ ಆಫೀಸಿಗೆ ಟೈಮ್ ಆಗಿದೆ ಅಂತ ಒಂದು ರನ್ನಿಂಗ್ ರೇಸ್ ಮಾಡ್ತಾರೆ, ಇಲ್ಲ ಮಾರ್ಚ್ ಪಾಸ್ಟ್ ಮಾಡ್ತಾರೆ. ಲೆಕ್ಕ ಹಾಕಿ ಸಂಖ್ಯೆಯಿಂದ ಪ್ರಯೋಜನ ಇಲ್ಲ. ಪ್ರದಕ್ಷಿಣೆ ಪರಮಾತ್ಮ ವ್ಯಕ್ತಿಯ ಭಾವವನ್ನು ನೋಡ್ತಾನೆ, ಪದಾರ್ಥವನ್ನಾಗಲಿ ಕ್ರಿಯೆಯನ್ನಾಗಲಿ ನೋಡೋದಿಲ್ಲ. ಹಾಗಾಗಿ ಆ ಥರ ಪ್ರದಕ್ಷಿಣೆ, ಅದು ಒಂದೇ ಪ್ರದಕ್ಷಿಣೆ ಹಾಕಬಾರ್ದು ಪರಮಾತ್ಮನಿಗೆ, ಮಿನಿಮಮ್ 2. ಒಳ್ಳೆ ಕ್ರಿಯೆ, ನಾನೇನು ಕಾರ್ಯ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಲ್ಲ ಕಾರ್ಯಗಳು ನಿರ್ವಿಘ್ನ ಆಗಬೇಕು ಅಂದರೆ 7. ಸಂತಾನ ಇಲ್ಲ, ಸಂತಾನ ಬೇಕು ಅಂತ ಬಯಸಿ ಪ್ರದಕ್ಷಿಣೆ ಹಾಕಿದರೆ 9. ಈ ಥರ ಪ್ರದಕ್ಷಿಣೆಗಳು ಹಾಕಬೇಕು. ಇನ್ನು ಅಕಾಲೇ ದರ್ಶನಂ ವಿಷ್ಣೋ, ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಹೇಳಿ ನೈವೇದ್ಯ ಟೈಮಲ್ಲಿ VIP ಟಿಕೆಟ್ ತೊಗೊಂಡು ಹೋಗ್ಬಿಡೋದು. ಏಕಾಂತ ಪೂಜೆ ನಡೀತಾ ಇರ್ತದೆ, ನಾನು MLA ನೋ MP ನೋ ಅಂದ್ಕೊಂಡು ಹೋಗಿ ದೇವರ ದರ್ಶನ ಮಾಡೋದು. ಇದು ಕೂಡ ಹಿಂದೆ ಮಾಡಿದ ಪುಣ್ಯ ನಾಶಕ್ಕೆ ಕಾರಣ ಆಗ್ತದೆ. ವಿಹಿತವಾದ ಸಮಯದಲ್ಲಿ ವಿಹಿತವಾದ ರೀತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿದರೆ ಮಾತ್ರ ಪರಮಾತ್ಮನ ಅನುಗ್ರಹ. ಆದ್ದರಿಂದ